ಹಾಗಾದ್ರೆ ನೀವು ಕೂಡ ನನ್ನನ್ನು ಮುಂದೆ ಪ್ರೀತಿಸಲು ಶುರು ಮಾಡ್ತೀರಾ ಅಂತ ಆಯ್ತಲ್ವಾ ಎಂದನು ನಗುತ್ತಾ. ಅವನ ಮಾತಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಒದ್ದಾಡಿದವಳು, ಆ ದೀಪು ಬಂದೆ ಎಂದು ಹೇಳಿ ದೀಪು ಕರೆಯುತ್ತಿದ್ದಾಳೆ, ನನಗೆ ಕೆಲಸ ಇದೆ ಎಂದವಳು ತಕ್ಷಣ ಕರೆ ತುಂಡರಿಸಿದಳು. ಅವಳ ಅವಸ್ಥೆಯನ್ನು ನೋಡಿ ಜೋರಾಗಿ ನಗು ಬಂದಿತು ಅವನಿಗೆ. ಹಾಸಿಗೆಯ ಮೇಲೆ ಮಲಗಿ ಜೋರಾಗಿ ನಗುತ್ತಲೇ, ನನ್ನ ಪ್ರಶ್ನೆಗೆ ಏನು ಹೇಳ್ಬೇಕು ಎಂದು ತಿಳಿಯದೆ ಮಗುವಿನ ನೆಪ ಹೇಳುತ್ತಿದ್ದೀರಾ ಅಲ್ವಾ ಸಾಕ್ಷಿ, ಪರವಾಗಿಲ್ಲ, ಇವತ್ತಲ್ಲ ನಾಳೆ ನಿಮ್ಮ ಬಾಯಿಯಿಂದಲೇ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತೀರಾ, ಆ ನಂಬಿಕೆ ನನಗಿದೆ ಎಂದು ತನ್ನಲ್ಲಿಯೇ ಹೇಳಿಕೊಂಡನು. ಇತ್ತ ಕರೆ ತುಂಡರಿಸಿದ ಸಾಕ್ಷಿ ಯೋಚನೆಗೆ ಬಿದ್ದಳು. ಅಲ್ಲಿಯೇ ಹೀಗೆ ಮಾತನಾಡುತ್ತಿದ್ದರೆ ಇನ್ನು ಆಫೀಸ್ಗೆ ಹೋದ್ರೆ ಇನ್ನೇನು ಗತಿ, ಏನು ಮಾಡಲಿ ಎಂದು ಯೋಚಿಸಿದವಳಿಗೆ ಆಫೀಸ್ಗೆ ಹೋಗ್ಬೇಕಾ ಎನ್ನುವ ಪ್ರಶ್ನೆ ಮೂಡಿತು. ಹಾಗಂತ ಅವಳಿಗೆ ಮನೆಯಲ್ಲಿ ಇರಲು ಇಷ್ಟ ಇಲ್ಲ. ಇಲ್ಲ, ಮದುವೆಯಾಗುವವರೆಗೂ ನಾನು ಕೆಲಸವನ್ನು ಬಿಡುವುದಿಲ್ಲ ಎಂದು ತನ್ನಲ್ಲಿಯೇ ನಿರ್ಧಾರ ಮಾಡಿದಳು. ಇಂದು ಕಚೇರಿಗೆ ಮೊದಲು ಬಂದ ನಯನ ಸಾಕ್ಷಿ ಬರುವಿಕೆಗಾಗಿ ಕಾಯ್ದು ಹೊರಗೆ ನಿಂತಿದ್ದಳು. ರಾತ್ರಿ ಕರೆ ಮಾಡಿದಾಗ ಸಾಕ್ಷಿ ಎಲ್ಲಾ ವಿಷಯವನ್ನು ಹೇಳಿದ್ದರಿಂದ ಅವಳು ಬಹಳ ಖುಷಿಯಾಗಿ ಇಂದು ಸಾಕ್ಷಿಯನ್ನು ನೋಡುವ ತವಕದಲ್ಲಿ ಹೊರಗೆ ಅವಳಿಗೋಸ್ಕರ ಕಾಯುತ್ತಾ ನಿಂತಿದ್ದಳು. ಸಾಕ್ಷಿ ಗೇಟಿನ ಬಳಿ ಬಂದದ್ದು ನೋಡುತ್ತಿದ್ದ ಹಾಗೆ ನಿಂತಲ್ಲಿಂದ ಹೆಜ್ಜೆ ಹಾಕಿ ತಾನೇ ಅವಳ ಬಳಿಗೆ ಹೋಗಿ ಸಾಕ್ಷಿ ಎಂದು ಅವಳನ್ನು ತಿರುಗಿಸಿ ತಬ್ಬಿದಳು. ನಯನಾ, ಇದೇನೇ ಮಾಡ್ತಿದೀಯಾ? ರಸ್ತೆಯಲ್ಲಿ ಹೀಗೆಲ್ಲ ಮಾಡ್ತಾರಾ? ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಬಿಡು ನನ್ನನ್ನು ಎಂದು ಅವಳಿಂದ ಹಿಂದೆ ಸರಿದು ನಿಂತಳು. ನೋಡಿದ್ರೆ ನೋಡಲಿ ಬಿಡು, ನಮ್ಮ ಖುಷಿಯನ್ನು ಯಾವತ್ತೂ ಅವಾಯ್ಡ್ ಮಾಡಬಾರ್ದು, ಖುಷಿಯಾದಾಗ ಆ ಖುಷಿಯನ್ನು ಸಂಭ್ರಮಿಸಬೇಕು ಗೊತ್ತಾ ಎಂದಳು. ಈಗ ಅಂಥದ್ದೇನಾಯ್ತು ನಿನಗೆ? ನಿನ್ನ ಹುಡುಗ ಇಲ್ಲಿಗೆ ಏನಾದ್ರೂ ಬಂದಿದ್ದಾರಾ ಎಂದಳು. ಹೇ ಹೋಗೆ ಸಾಕ್ಷಿ, ನನ್ನ ವಿಷಯದಲ್ಲಿ ಆದ್ರೆ ಮಾತ್ರ ಖುಷಿನ, ನಿನ್ನ ವಿಷಯದಲ್ಲಿ ಆದ್ರೆ ಖುಷಿ ಅಲ್ವಾ? ರಾತ್ರಿಯಿಂದ ನನಗೆ ಎಷ್ಟು ಖುಷಿಯಾಗುತ್ತಿದೆ ಎನ್ನುವುದು ನನಗೆ ಮಾತ್ರ ಗೊತ್ತು. ನಿನ್ನೆ ನೀನು ಹೇಳಿದಾಗ ನಿಜವಾಗ್ಲೂ ನನಗೆ ಇನ್ಸಿಡೆನ್ಸ್ ಎಲ್ಲ ಕನಸು ಎನಿಸಿತು ಗೊತ್ತಾ? ನಿಜವಾಗ್ಲೂ ಹೀಗೆಲ್ಲ ಆಗುತ್ತೆ ಎಂದು ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ನಿನ್ನ ಬಗ್ಗೆ ಅನುರಾಗ್ ಸರ್ ಬಳಿ ಮಾತನಾಡಿ ನಾನೆಷ್ಟು ಒಳ್ಳೆಯ ಕೆಲಸ ಮಾಡಿದೆ ಎಂದು ನನಗೆ ಈಗ ಅರ್ಥ ಆಗ್ತಿದೆ. ಥ್ಯಾಂಕ್ಸ್ ಕಣೆ, ಅವರನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದಕ್ಕೆ ಎಂದಳು ಅದೇ ಖುಷಿಯಲ್ಲಿ. ನಯನ ಮಾತನಾಡುವ ಪ್ರತಿಯೊಂದು ಮಾತಿನಲ್ಲೂ ಅವಳೆಷ್ಟು ಸಂತೋಷ ಪಡುತ್ತಿದ್ದಾಳೆ ಎಂದು ಸಾಕ್ಷಿಗೆ ತಿಳಿಯುತ್ತಿತ್ತು. ನೋಡು ನಯನ, ಅವರಿಗೆ ಅವರದೇ ಆದ ಬ್ಯೂಟಿಫುಲ್ ಲೈಫ್ ಇದೆ. ನಾನು ಅವರಿಗೆ ಸರಿಯಾದ ಜೋಡಿ ಅಲ್ಲ ಎಂದು ದೂರ ಸರಿದೆ. ಆದ್ರೆ ಆ ವಿಧಿಯ ಲೆಕ್ಕಾಚಾರ ಬೇರೆ ಇತ್ತು ಎನಿಸುತ್ತದೆ. ಆ ವಿಧಿಯ ಮುಂದೆ ನಾವೇನು ಅಲ್ಲ ಎಂದು ನನಗೆ ನಿನ್ನೆಯೇ ಗೊತ್ತಾಗಿತ್ತು. ನಿನಗಷ್ಟೇ ಅಲ್ಲ, ಸರ್ ನಮ್ಮ ಮನೆಗೆ ಬರ್ತಾರೆ ಎಂದು ನನಗೂ ಕೂಡ ಕಲ್ಪನೆ ಇರಲಿಲ್ಲ. ಅವರನ್ನು ನಮ್ಮ ಮನೆಯಲ್ಲಿ ನೋಡಿ ನನಗೂ ಕೂಡ ಶಾಕ್ ಆಗಿತ್ತು. ತುಂಬಾ ಹೆದರಿ ಬಿಟ್ಟಿದ್ದೆ. ಅಣ್ಣ ಮಾವ ಇಬ್ಬರು ಈ ಮದುವೆಗೆ ಒಪ್ಪಿದ ಮೇಲೆ ನಾನು ಹಠ ಮಾಡುವುದು ಸರಿಯಲ್ಲ ಎನಿಸಿ ಬೇರೆ ದಾರಿ ಇಲ್ಲದೆ ನಾನು ಕೂಡ ಮದುವೆಗೆ ಒಪ್ಪಿಗೆ ಕೊಟ್ಟೆ ಎಂದಳು. ಬೇರೆ ದಾರಿ ಇಲ್ಲದೆ ಎಂದು ಹೇಳ್ಬೇಡ ಸಾಕ್ಷಿ, ವಿಧಿ ಮೊದಲೇ ಹೀಗೆ ಆಗ್ಬೇಕು ಎಂದು ನಿನ್ನ ಹಣೆಯಲ್ಲಿ ಬರ್ದಿದ್ದಾನೆ. ಅದಕ್ಕೆ ಆಗುತ್ತಿದ್ದ ಅನಾಹುತ ತಪ್ಪಿ ಈಗ ಎಲ್ಲವೂ ಒಳ್ಳೆಯದಾಗುತ್ತಿರುವುದು ಎಂದವಳು. ಹೌದು, ಅನುರಾಗ್ ಸರ್ ನಿನ್ನ ಕೆಲಸದ ಬಗ್ಗೆ ಏನಾದ್ರೂ ಮಾತಾಡಿದ್ರಾ ಎಂದಳು. ಇಲ್ಲ, ಏನು ಮಾತಾಡಿಲ್ಲ, ನಾನು ಕೆಲಸ ಬಿಡಲ್ಲ, ಮದುವೆಯವರೆಗೂ ಬರ್ತೀನಿ ಎಂದಳು. ಅವರು ನಿನ್ನ ಇಷ್ಟಕ್ಕೆ ಯಾವತ್ತೂ ಅಡ್ಡ ಬರಲ್ಲ ಎಂದು ನನ್ನ ಅನಿಸಿಕೆ ಸಾಕ್ಷಿ ಎಂದು ಇಬ್ಬರು ಮಾತನಾಡುವಾಗಲೇ ಕಾರಿನಲ್ಲಿ ಬಂದ ಅನುರಾಗ್ ಕಾರು ನಿಲ್ಲಿಸಿ ಇವರಿಬ್ಬರು ನಿಂತಿರುವಲ್ಲಿಗೆ ಬಂದನು. ಅವನು ಮುಗುಳು ನಗುತ್ತಾ ಬಂದದ್ದನ್ನು ನೋಡಿದ ನಯನ, ಕಂಗ್ರ್ಯಾಚುಲೇಷನ್ ಸರ್ ಎಂದಳು. ಥ್ಯಾಂಕ್ ಯು ಎಂದು ಸಾಕ್ಷಿಯನ್ನು ನೋಡುತ್ತಾ ಅದೇ ಮುಗುಳು ನಗೆಯಲ್ಲಿ ಹೇಳಿದನು. ಆದ್ರೆ ಸಾಕ್ಷಿ ಮಾತ್ರ ತಲೆ ತಗ್ಗಿಸಿ ನಿಂತಿದ್ದಳು. ಅನುರಾಗ್ ಸರ್ ಸಾಕ್ಷಿ ಜೊತೆ ಮಾತನಾಡಬೇಕೇನೋ, ನಾನು ಇಲ್ಲಿ ಇರುವುದು ಸರಿಯಲ್ಲ ಎಂದು ಯೋಚಿಸಿದವಳು, ಸರ್ ನನಗೆ ಕೆಲಸ ಸ್ವಲ್ಪ ಕೆಲಸ ಇದೆ ಎಂದು ಅಲ್ಲಿಂದ ಸರಿದು ಹೋದಳು. ನಯನ ಹೋಗುತ್ತಿದ್ದ ಹಾಗೆ ಸಾಕ್ಷಿ ಪೇಚಾಟಕ್ಕೆ ಸಿಲುಕಿದಳು. ಅವನ ಜೊತೆ ಹೇಗೆ ಮಾತನಾಡುವುದು ಎಂದು ತಿಳಿಯದೆ ತಲೆ ತಗ್ಗಿಸಿ ಯೋಚಿಸುತ್ತಾ ನಿಂತಿದ್ದಳು. ತಿಂಡಿ ಆಯ್ತಾ? ತಾನೇ ಮೊದಲಾಗಿ ಹೇಳಿದ. ಹಾ ಆಯ್ತು ಎಂದವಳು ಅಲ್ಲಿಂದ ಹೊರಡಲು ಅವಸರಿಸಿದರೆ ಅದನ್ನು ನೋಡಿದವನು, ಸಂಜೆ ಕಾಫಿಗೆ ಬರಬಹುದಾ ಎಂದನು. ಮದುವೆಯಾಗಲು ಒಪ್ಪಿಗೆ ಕೊಟ್ಟಿದ್ದೇನೆ, ಈಗ ಬರುವುದಿಲ್ಲ ಎಂದರೆ ಇವರಿಗೆ ಬೇಜಾರಾಗುತ್ತದೆ ಎಂದು ಯೋಚಿಸಿದವಳು, ಸರಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಒಳಗೆ ಬಂದಳು. ಅವಳು ಹೋದ ದಾರಿಯನ್ನೇ ನೋಡುತ್ತಾ ಪ್ಯಾಂಟಿನ ಕಿಸೆಯೊಳಗೆ ಕೈ ತೋರಿ ನಿಂತಿದ್ದವನು, ನಿಮ್ಮ ಈ ಇನ್ನೋಸೆನ್ಸ್ ನನಗೆ ಬಹಳ ಇಷ್ಟ ಸಾಕ್ಷಿ
ಎಂದು ಹೇಳಿಕೊಂಡು ಅವಳನ್ನು ಹಿಂಬಾಲಿಸಿ ಹೊರಟನು. ತನ್ನ ಹಿಂದೆಯೇ ಬಂದ ಸಾಕ್ಷಿಯನ್ನು ನೋಡಿದ ನಯನ ಕುಳಿತಲಿಂದ ಮೇಲೆದ್ದು ಅವಳ ಬಳಿಗೆ ಬಂದವಳು, ಏನೇ ನೀನು ಸರ್ ಜೊತೆ ಮಾತನಾಡುವುದು ಬಿಟ್ಟು ಇಷ್ಟು ಬೇಗ ಒಳಗೆ ಬಂದಿದೀಯಾ ಎಂದಳು. ನಯನ ಎಂದು ಅವಳೆಡೆಗೆ ಕೋಪದಲ್ಲಿ ನೋಡುತ್ತಿದ್ದ ಹಾಗೆ, ಸಾಕು ಸಾಕು ಮಾಡೆ ಮಾರಾಯ್ತೆ, ಅದೇನು ಹಾಗೆ ಲುಕ್ಕು ಕೊಡ್ತಿದ್ದೀಯಾ, ಹೋಗ್ಲಿ, ಏನು ಹೇಳಿದ್ರು ನಮ್ಮ ಸರ್, ಅಲ್ಲ ಅಲ್ಲ ನಿಮ್ಮ ಸರ್ ಎಂದು ಛೇಡಿಸಿದಳು. ಅದು ಸಂಜೆ ಕಾಫಿಗೆ ಬರ್ತೀರಾ ಅಂತ ಕೇಳಿದ್ರು ಎಂದಳು ಮುಜುಗರದಲ್ಲಿ. ವಾವ್, ಸೂಪರ್, ನೀನೇನು ಹೇಳಿದೆ, ಬರ್ತೀನಿ ಎಂದು ಹೇಳಿದೆ ತಾನೆ ಎನ್ನುತ್ತಿದ್ದ ಹಾಗೆ, ಹೌದು, ಇಷ್ಟ ಇಲ್ಲದಿದ್ದರೂ ಒಪ್ಪಿಕೊಂಡೆ ಎಂದಳು. ಅವಳ ಮಾತಿಗೆ ನಯನಾಳಿಗೆ ಹಣೆ ಬಡಿದುಕೊಳ್ಳುವಂತಾಯ್ತು. ಇಷ್ಟ ಇಲ್ಲ ಎಂದು ಯಾಕೆ ಹೇಳ್ತೀಯ ಸಾಕ್ಷಿ, ಇನ್ನೊಂದು ಸ್ವಲ್ಪ ದಿನ ನೀನೇ ನೋಡ್ತಿರು, ಅನುರಾಗ್ ಸರ್ ಮೇಲೆ ನಿನಗೆ ಹೆವ್ವಿ ಲವ್ ಆಗುತ್ತೆ ಎಂದು ನಗುತ್ತಲೇ ಹೇಳಿ ತನ್ನ ಜಾಗಕ್ಕೆ ಹೋಗಿ ತನ್ನ ಕೆಲಸ ಮುಂದುವರಿಸಿದಳು. ಇತ್ತ ಸಾಕ್ಷಿ ನಯನಾಳ ಮಾತಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲಸದ ಕಡೆ ಗಮನ ಕೊಟ್ಟಳು. ಅನುರಾಗ್ ಎಂದಿನಂತೆ ತನ್ನ ಕುರ್ಚಿಯ ಮೇಲೆ ಕುಳಿತು ಗಾಜಿನ ಮೂಲಕ ಕಾಣುತ್ತಿದ್ದ ತನ್ನ ಮನದರಸಿಯ ಬಿಂಬವನ್ನು ನೋಡುವುದರಲ್ಲಿ ತಲ್ಲೀನನಾದನು. ಮೊದಲೆಲ್ಲ ಅವಳಿಗೆ ಕಾಣದಂತೆ ಕದ್ದು ಮುಚ್ಚಿ ನೋಡಿದರೆ, ಈಗ ಅವಳು ಇವನೆಡೆಗೆ ನೋಡಿದಾಗಲೆಲ್ಲ ಒಂದು ಮುಗುಳು ನಗೆ ನೀಡಿ ಅವಳನ್ನೇ ನೋಡುತ್ತಾ ಕೆಲಸ ಮಾಡುವುದನ್ನು ನೋಡಿ ಅದು ಅವಳಿಗೆ ಕಿರಿಕಿರಿ ಎನಿಸಿತು. ಆದರೂ ಏನು ಮಾಡುವ ಪರಿಸ್ಥಿತಿಯಲ್ಲಿ ಅವಳಿರಲಿಲ್ಲ. ಅದಾಗಲೇ ಸಂಜೆ ಎಲ್ಲರೂ ಮನೆಗೆ ಹೊರಡುವ ಸಮಯವಾಯಿತು. ಒಬ್ಬೊಬ್ಬರು ಅದಾಗಲೇ ಹೊರಡುತ್ತಿದ್ದರೂ ಕೂಡ ಇಂದು ಸಾಕ್ಷಿ ಸಲೀಸಾಗಿ ಎದ್ದು ಹೋಗುವ ಹಾಗೂ ಇಲ್ಲ. ಕಾಫಿಗೆ ಬರ್ತೀನಿ ಎಂದು ಬೇರೆ ಹೇಳಿದ್ದಾಳೆ. ಹಾಗಾಗಿ ತನ್ನ ಕೆಲಸ ಮಾಡುತ್ತಲೇ ಇದ್ದಳು. ನಯನ ತನ್ನ ಕೆಲಸ ಮುಗಿಸಿ ಸಾಕ್ಷಿಯ ಬಳಿಗೆ ಬಂದವಳು, ಸಾಕ್ಷಿ, ಸರ್ ಜೊತೆ ಮುಖ ಊದಿಸಿಕೊಂಡು ಇರ್ಬೇಡ, ಖುಷಿ ಖುಷಿಯಾಗಿ ಮಾತನಾಡು ಎಂದು ಹೇಳಿ ಅಲ್ಲಿಂದ ಹೊರಟಳು. ಸಾಕ್ಷಿ ಕಾಫಿಗೆ ಬರ್ತೀನಿ ಅಂದಿದ್ದೆ ಅನುರಾಗ್ ಮನದಲ್ಲಿ ಅಲೆಗಳ ಭೋರ್ಗರೆತ ಶುರುವಾಗಿತ್ತು. ಅವನ ಕೆಲಸ ಇನ್ನೂ ಇದ್ದರೂ ಕೂಡ ನಾಳೆ ಮಾಡಿಕೊಂಡರಾಯ್ತು ಎಂದು ಯೋಚಿಸಿ ಹೊರಬಂದು ಸಾಕ್ಷಿಯ ಬಳಿಗೆ ಬಂದವನು, ಹೊರಡೋಣ ಎಂದನು. ಅವಳು ಕೂಡ ತಲೆಯಾಡಿಸಿ ತನ್ನ ಬ್ಯಾಗ್ ಹಿಡಿದು ಮೇಲೆದ್ದಳು. ಕಾರಿನ ಬಳಿಗೆ ಕರೆದುಕೊಂಡು ಹೋದವನು, ಕುಳಿತುಕೊಳ್ಳಿ ಎಂದು ತಾನೇ ಮುಂದಿನ ಬಾಗಿಲು ತೆರೆದು ನಿಂತನು. ಅವನು ಹೀಗೆಲ್ಲ ಮಾಡುವುದು ಅವಳಿಗೆ ಬಹಳ ಮುಜುಗರವನ್ನುಂಟು ಮಾಡುತ್ತಿತ್ತು. ಆದರೂ ಬಾಯಿ ಬಿಟ್ಟು ಹೇಳಲಾಗದೆ ಸುಮ್ಮನಾಗುತ್ತಿದ್ದಳು. ಅವಳು ಕುಳಿತುಕೊಳ್ಳುತ್ತಿದ್ದ ಹಾಗೆ ತಾನೂ ಬಂದು ಡ್ರೈವರ್ ಸೀಟಿನಲ್ಲಿ ಕುಳಿತು ಅಲ್ಲಿಂದ ಹೊರಟನು. ಒಂದು ದೊಡ್ಡ ಕಾಫಿ ಡೇ ಬಳಿ ಕಾರು ನಿಲ್ಲಿಸಿದನು. ಕಾರಿನಿಂದ ಇಳಿದು ಅದನ್ನು ನೋಡಿದವಳು, ಇಷ್ಟು ದೊಡ್ಡ ಶಾಪಿಗೆ ಕರೆದುಕೊಂಡು ಬಂದಿದ್ದಾರಲ್ಲ ಎಂದುಕೊಂಡವಳು. ಅವನು ಕಾರಿನಿಂದ ಇಳಿದು ಬಂದು ತನ್ನ ಸಮಕ್ಕೆ ನಿಂತಾಗ, ಎಲ್ಲಾದ್ರೂ ಚಿಕ್ಕ ಹೋಟೆಲಿಗೆ ಕಾಫಿ ಕುಡಿದು ಹೋಗಿದ್ದರೆ ಆಗ್ತಿತ್ತು ಎಂದಳು. ನಿಮ್ಮನ್ನು ಫಸ್ಟ್ ಟೈಮ್ ಹೊರಗೆ ಕರೆದುಕೊಂಡು ಬಂದಿದ್ದೀನಿ, ಎಲ್ಲೆಲ್ಲಿಯೋ ಕರೆದುಕೊಂಡು ಹೋಗಲು ಆಗುವುದಿಲ್ಲ, ಬನ್ನಿ ಎಂದು ಮುಂದೆ ಹೆಜ್ಜೆ ಹಾಕಿದನು. ಸಾಕ್ಷಿ ಕೂಡ ಅವನನ್ನು ಹಿಂಬಾಲಿಸಿದಳು. ಮುಂದೆ ಹೋದವನು ಖಾಲಿ ಇದ್ದ ಟೇಬಲ್ ಬಳಿ ಹೋಗಿ ತಾನೇ ಕುರ್ಚಿ ಎಳೆದು ಕುಳಿತುಕೊಳ್ಳಿ ಎಂದು ಸಾಕ್ಷಿಗೆ ಹೇಳಿದನು. ಅವಳು ಮುಜುಗರದಲ್ಲಿಯೇ ಕುಳಿತಳು. ಅವಳ ಎದುರಿಗಿದ್ದ ಕುರ್ಚಿಯಲ್ಲಿ ತಾನು ಹೋಗಿ ಕುಳಿತವನು 2 ಕಾಫಿ ಆರ್ಡರ್ ಮಾಡಿದನು. ಅವಳ ಎದುರಿಗೆ ಕುಳಿತಿದ್ದ ಅನುರಾಗ್ ಸಾಕ್ಷಿಯನ್ನು ನೋಡುತ್ತಿದ್ದರೆ, ಸಾಕ್ಷಿ ಮಾತ್ರ ತಗ್ಗಿಸಿದ ಕಣ್ಣುಗಳನ್ನು ಮೇಲೆತ್ತಿರಲಿಲ್ಲ. ಮಡಿಲ ಮೇಲಿದ್ದ ತನ್ನ ಬ್ಯಾಗ್ ಅನ್ನು ಬಿಗಿಯಾಗಿ ಹಿಡಿದು ಕುಳಿತಿದ್ದಳು. ಅವಳ ಗಾಬರಿ ತುಂಬಿದ ಮುಖವನ್ನು ನೋಡಿದವನು, ಸಾಕ್ಷಿ, ಆರ್ ಯು ಓಕೆ ಎಂದನು. ಅವಳು ತಕ್ಷಣ ತಲೆ ಎತ್ತಿ ಹಾ ಎಂದವಳು. ತಕ್ಷಣ ಮತ್ತೆ ತಲೆ ತಗ್ಗಿಸಿದಳು. ಅವಳನ್ನು ನೋಡಿದವನು ಹಣೆಗೆ ಕೈ ಕಟ್ಟುಕೊಂಡು, ಇವರು ನೋಡಿದ್ರೆ ಇಷ್ಟು ಸೈಲೆಂಟ್, ನನ್ನ ಮುಖ ಕೂಡ ನೋಡ್ತಿಲ್ಲ, ನಾನು ಇವರ ಬಳಿ ಹೇಗೆ ಮಾತಾಡ್ಲಿ, ನಾನು ಮನಸ್ಸು ಬಿಚ್ಚಿ ಮಾತನಾಡಿದ ಹಾಗೆ ಇವರು ಕೂಡ ಮಾತಾಡಬೇಕು ಎಂದು ಎಕ್ಸ್ಪೆಕ್ಟ್ ಮಾಡುವುದು ನಾನಲ್ಲ, ಆದ್ರೆ ಇವರ ಭಯವನ್ನು ಹೇಗಾದ್ರೂ ಕಡಿಮೆ ಮಾಡಬೇಕು ಎಂದುಕೊಂಡನು. ಅಷ್ಟರಲ್ಲಿ ಆರ್ಡರ್ ಮಾಡಿದ ಕಾಫಿ ಅವನ ಮುಂದೆ ಬಂದಿತು. ಸಾಕ್ಷಿ ಈಗಲೂ ಅವನೆಡೆಗೆ ನೋಡದೆ ಕಾಫಿ ಕುಡಿಯುತ್ತಿದ್ದರೆ, ಅನುರಾಗ್ ಮಾತ್ರ ಅವಳನ್ನೇ ನೋಡಿಕೊಂಡು ಕಾಫಿ ಕುಡಿಯುತ್ತಿದ್ದನು. ಈ ರೀತಿ ಸೈಲೆಂಟ್ ಆಗಿ ಕಾಫಿ ಕುಡಿಯುವುದಿದ್ದರೆ ನಮ್ಮ ಆಫೀಸ್ನಲ್ಲಿಯೇ ಕುಡಿಯಬಹುದಿತ್ತು, ಏನು ಮಾಡಲಿ ಈಗ ಎಂದು ಒಳಗೊಳಗೆ ಯೋಚಿಸತೊಡಗಿದನು. ಕಾಫಿ ಕುಡಿಯುತ್ತಿದ್ದವನು ಕೊನೆಗೆ ತಾನೇ ಧೈರ್ಯ ಮಾಡಿ, ಸಾಕ್ಷಿ, ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬಹುದಾ ಎಂದನು. ಅವನ ಮಾತಿಗೆ ತಲೆ ಎತ್ತಿ ನೋಡಿದವಳು, ಅವನು ಏನು ಹೇಳುತ್ತಾನೆ ಎಂದು ಭಯದಲ್ಲಿಯೇ ಹೇಳಿ ಎಂದಳು. ನೀವು ಯಾಕಿಷ್ಟು ಹೆದರ್ತೀರಾ ಎಂದು ನನಗೆ ತಿಳಿಯುತ್ತಿಲ್ಲ. ನೀವು ಫ್ರೀ ಆಗಿ ಇದ್ರೆ ನನಗೂ ಖುಷಿ. ನಿಮ್ಮನ್ನು ನೋಡಿದ್ರೆ ನೀವಿನ್ನು ಹಳೆಯದನ್ನು ಮರೆತಿಲ್ಲ ಎಂದು ನನಗೆ ತಿಳಿಯುತ್ತಿದೆ. ನೋಡಿ, ನನಗೆ ನಿಮ್ಮ ಫಾಸ್ಟ್ ಯಾವುದು ಬೇಡ, ಫಾಸ್ಟ್ ಇಸ್ ಫಾಸ್ಟ್ ಅಷ್ಟೇ. ಇನ್ಮುಂದೆ ನೀವು ನನ್ನ ಜೊತೆ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ ಎಂದನು.
ಅವನು ಅಷ್ಟೆಲ್ಲ ಹೇಳುತ್ತಿದ್ದರೂ ಕೂಡ ಆಗದು ಅವನದು ಮೌನವೇ ಉತ್ತರ. ಮುಂದುವರಿಯುವುದು. ಧನ್ಯವಾದಗಳು.